ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಾಳೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಬಾಸ್ ಅಥವಾ ನಿಮ್ಮ ಮ್ಯಾನೇಜರ್ ನಿಮ್ಗೆ ಹೇಳ್ತಾರೆ, ಇವತ್ತಿಂದ ನೀನು ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ, ನಿನ್ನ ಎಲ್ಲ ಕೆಲಸನೂ ಎ ಐ ಮಾಡ್ತಾ ಇದೆ, ಯು ಆರ್ ಫೈರ್ಡ್ ಅಂತ ಹೇಳಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಅದ್ರಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಒಂದು ದಿನ ಎ ಐ ಎಲ್ಲ ಜಾಬ್ಸ್ಗಳನ್ನ ಟೇಕ್ ಓವರ್ ಮಾಡಿದ್ರೆ ಸಾಮಾನ್ಯ ಮನುಷ್ಯ ಹೇಗ್ ಬದುಕೋದು ಅನ್ನೋದು. ಒಂದ್ ಕಾಲದಲ್ಲಿ ಮಷಿನ್ಗಳು ಮನುಷ್ಯನಿಗೋಸ್ಕರ ಕೆಲಸ ಮಾಡ್ತಿದ್ವು, ಆದ್ರೆ ಇವಾಗ ಮನುಷ್ಯ ಮಷಿನ್ ವಿರುದ್ಧ ಹೋರಾಡುವಂತ ಟೈಮ್ ಬಂದಿದೆ. ಇನ್ನೊಂದು ಭಯಾನಕ ಪ್ರಶ್ನೆ ಏನು ಅಂದ್ರೆ, ಎ ಐ ಫ್ಯೂಚರ ಅಥವಾ ಮನುಷ್ಯನ ಅಂತ್ಯನ ಅಂತ. ಇದೇ ಕಾರಣಕ್ಕಾಗಿ ಚೈನಾ ಒಂದು ಶಾಕಿಂಗ್ ಡಿಸಿಷನ್ ನ ತಗೊಂಡಿದೆ. ಎ ಐ ಕಾರಣ ಕೊಟ್ಟು ವರ್ಕರ್ಸ್ ಗಳನ್ನ ಫೈರ್ ಮಾಡೋದನ್ನ ಅಲ್ಲಿನ ಕೋರ್ಟ್ ಪ್ರಶ್ನೆ ಮಾಡಿದೆ. ಆದ್ರೆ ಇದು ಬರೀ ಬಿಗಿನಿಂಗ್ ಅಥವಾ ಫ್ಯೂಚರ್ ವಾರ್ನಿಂಗ್? ಇವತ್ತು ನಾವು ಮಾತಾಡಕ್ ಹೊರಟಿರೋದು ಎ ಐ ವರ್ಸಸ್ ಹ್ಯೂಮನ್ ಸರ್ವೈವಲ್ ಬಗ್ಗೆ. ಚೀನಾದಲ್ಲಿ ಈಗ ಎ ಐ ಬಗ್ಗೆ ದೊಡ್ಡ ಮಹತ್ವದ ಚರ್ಚೆಗಳು ನಡೀತಾ ಇದಾವೆ. ಅಲ್ಲಿನ ಕೆಲವು ಕಂಪನಿಗಳು ಎ ಐ ಟೂಲ್ ಗಳನ್ನ ಬಳಸಿಕೊಂಡು ವರ್ಕರ್ಸ್ ಗಳನ್ನ ಕೆಲಸದಿಂದ ತೆಗೆದು ಹಾಕ್ತಿದ್ದಾರೆ, ಅಥವಾ ಸ್ಯಾಲರಿ ಕಡಿಮೆ ಮಾಡ್ತಿದ್ದಾರೆ, ಇಲ್ಲ ನಿಮ್ಮ ಕೆಲಸ ಎ ಐ ಮಾಡುತ್ತೆ, ನೀವು ಮನೆಗೆ ಹೋಗ್ಬೇಕು ಅಂತಾನು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಚೀನಾ ಕೋರ್ಟ್ ಹೇಳೋದೇನ್ ಗೊತ್ತಾ? ಎ ಐ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಮನುಷ್ಯರನ್ನ ಕೆಲಸದಿಂದ ತೆಗೆದು ಹಾಕೋದು ಸರಿಯಲ್ಲ ಅಂತ ಪ್ರಶ್ನೆ ಮಾಡಿದೆ. ಚೀನಾ ಲೇಬರ್ಸ್ ಲಾ ಪ್ರಕಾರ ಎಂಪ್ಲಾಯ್ ಮತ್ತು ಕಂಪನಿ ನಡುವೆ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಇರಬೇಕು ಅನ್ನೋದನ್ನ ಹೇಳುತ್ತೆ. ಕಂಪನಿಗೆ ನಿಜವಾಗ್ಲೂ ಅನ್ಅವಾಯ್ಡಬಲ್ ಕ್ರೈಸಿಸ್ ಗಳಿದ್ರೆ ಮಾತ್ರ ಅವರು ಜನರನ್ನ ಫೈರ್ ಮಾಡುವಂತ ಅಧಿಕಾರನ ಹೊಂದಿದ್ದಾರೆ ಅಂತ ಅಲ್ಲಿನ ಕೋರ್ಟ್ ಹೇಳಿದೆ. ಅದನ್ನ ಬಿಟ್ಟು ನೀವು ಎ ಐ ಚೀಪ್ ಆಗಿದೆ, ಎ ಐ ಸ್ಪೀಡ್ ಆಗಿದೆ, ಎ ಐ ಎಲ್ಲಾ ಕೆಲಸಗಳನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೀವು ಜನರನ್ನ ತೆಗೆದು ಹಾಕುವಂತಹ ನಿರ್ಧಾರ ತಗೊಳ್ಳೋ ಹಾಗಿಲ್ಲ ಅಂತ ಕೋರ್ಟ್ ಹೇಳಿದೆ. ಚೀನಾದಲ್ಲಿ ಇದು ಯಾಕೆ ಇಷ್ಟೊಂದು ದೊಡ್ಡ ಪ್ರಶ್ನೆ ಆಗಿದೆ ಅಂದ್ರೆ, ಇವಾಗ ಜನರಲ್ಲಿ ಒಂದು ಭಯ ಶುರು ಆಗಿದೆ. ಏನು ಅಂದ್ರೆ, ಎ ಐ ಎಲ್ಲಾ ಜಾಬ್ಗಳನ್ನ ರೀಪ್ಲೇಸ್ ಮಾಡಿದ್ರೆ ಜನರ ಪರಿಸ್ಥಿತಿ ಏನು, ಅವ್ರು ಹೇಗೆ ಬದುಕ್ತಾರೆ, ಅವರ ಭವಿಷ್ಯ ಹೇಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗಿ ಉಳಿದಿದೆ. ಮೇಜರ್ ಆಗಿ ಎ ಐ ಎಡಿಟರ್ಗಳನ್ನ ರೀಪ್ಲೇಸ್ ಮಾಡಬಹುದು, ಕೋಡರ್ಸ್ಗಳನ್ನ ರೀಪ್ಲೇಸ್ ಮಾಡಬಹುದು, ಕಸ್ಟಮ್ ಸಪೋರ್ಟರ್ಸ್ಗಳನ್ನ ರೀಪ್ಲೇಸ್ ಮಾಡಬಹುದು, ಹಾಗೆ ಆಫೀಸ್ ಎಂಪ್ಲಾಯ್ಗಳಾಗ್ಲಿ, ಇಲ್ಲ ಮೀಡಿಯಾ ವರ್ಕರ್ಸ್ ಆಗಲಿ, ಹಾಗೆ ಡಿಸೈನರ್ಸ್, ರೈಟರ್ಸ್, ಆಫೀಸ್ ಎಂಪ್ಲಾಯ್, ಮೀಡಿಯಾ ವರ್ಕರ್ಸ್ ಇವರೆಲ್ಲರನ್ನು ಎ ಐ ರೀಪ್ಲೇಸ್ ಮಾಡಬಹುದು. ಇದು ಭವಿಷ್ಯದಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಬಹುದು. ಚೀನಾ ಭಯ ಪಡೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಮಾಸ್ ಅನ್ಎಂಪ್ಲಾಯ್ಮೆಂಟ್, ಸೋಷಿಯಲ್ ಇನ್ಸ್ಟೆಬಿಲಿಟಿ. ಎ ಐ ಕಾರಣದಿಂದ ಲಕ್ಷಾಂತರ ಜನ ಕೆಲಸ ಕಳ್ಕೊಂಡ್ರೆ ಎಕನಾಮಿಗೂ ಸಮಸ್ಯೆ ಆಗುತ್ತೆ, ಹಾಗೂ ಸೊಸೈಟಿಗೂ ಸಮಸ್ಯೆ ಆಗುತ್ತೆ. ಇದರಿಂದ ವರ್ಕರ್ಸ್ ಗಳಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ಕೋರ್ಟ್ ಈ ಪ್ರಶ್ನೆಯನ್ನ ಮುಂದಿಟ್ಟಿದೆ. ಆದ್ರೆ ಇದ್ರದ್ದು ಇನ್ನೊಂದು ಸೈಡ್ ನೋಡೋದಾದ್ರೆ, ಕೆಲವೊಂದಿಷ್ಟು ಎಕನಾಮಿಸ್ಟ್ ಹೇಳೋ ಪ್ರಕಾರ ನಾವು ಇವತ್ತು ಎ ಐನ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ, ಎ ಐನ ಬಳಸ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆಗಳಾಗಬಹುದು. ಕಂಪ್ನೀಸು ಸ್ಲೋ ಆಗ್ತವೆ, ಇನೋವೇಷನ್ ಕಡಿಮೆ ಆಗುತ್ತೆ, ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಅನ್ನೋದು ಅವ್ರ ಮಾತಾಗಿದೆ. ಹಾಗಾಗಿ ಇದೊಂದು ಬ್ಯಾಲೆನ್ಸ್ ಇಶ್ಯೂ ಆಗಿದೆ. ಟೆಕ್ನಾಲಜಿ ಗ್ರೋತ್ ವರ್ಸಸ್ ಹ್ಯೂಮನ್ ಪ್ರೊಟೆಕ್ಷನ್ ಆಗಿದೆ. ಹಾಗಾದ್ರೆ ಚೀನಾ ಹೊರತು ಇತರ ದೇಶಗಳು ಕೂಡ ಇದ್ರ ಮೇಲೆ ಫೋಕಸ್ ಮಾಡ್ತಿದಾವ? ಹೌದು. ಯುರೋಪ್ ಈಗಾಗಲೇ ಎ ಐ ರೆಗ್ಯುಲೇಷನ್, ವರ್ಕರ್ ಪ್ರೊಟೆಕ್ಷನ್, ಎಥಿಕಲ್ ಲಾಸ್ ಗಳನ್ನ ತಗೊಂಡ್ ಬರ್ತಾ ಇದೆ. ಇದರಲ್ಲಿ ಅಮೆರಿಕ ಹೆಚ್ಚು ಬಿಸ್ನೆಸ್ ಫೋಕಸ್ಡ್ ಆಗಿದೆ, ಎ ಐ ಅಡಾಪ್ಷನ್ ಫಾಸ್ಟ್ ಆಗಿದೆ, ಲೇ ಆಫ್ ಈಸಿ ಆಗಿದೆ, ಹಾಗೂ ಕಂಪ್ನಿಗಳಿಗೆ ಫ್ರೀಡಮ್ ಸಿಗುತ್ತೆ ಅನ್ನೋ ಒಂದು ಯೋಚನೆಯಲ್ಲಿದೆ. ಭಾರತಕ್ಕೂ ಇದು ಫ್ಯೂಚರ್ ನಲ್ಲಿ ದೊಡ್ಡ ಇಶ್ಯೂ ಆಗಬಹುದು. ಯಾಕಂದ್ರೆ ದೊಡ್ಡ ಯೂತ್ ಪಾಪ್ಯುಲೇಷನ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಆಲ್ರೆಡಿ ನಮ್ಮಲ್ಲಿ ಇದೆ, ಎ ಐ ಕೂಡ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಆದ್ರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಎ ಐ ಬಿಲಿಯನ್ ಗಟ್ಟಲೆ ಅರ್ನ್ ಮಾಡ್ತಿದೆ, ಆದ್ರೆ ಆ ದುಡ್ಡು ಯಾರಿಗ ಹೋಗ್ತಾ ಇದೆ? ಕೇವಲ ದೊಡ್ಡ ದೊಡ್ಡ ಕಂಪನಿಗಳಿಗ ಅಥವಾ ಸಾಮಾನ್ಯ ಜನರಿಗ? ಸೊ ಇದರಿಂದ ಫ್ಯೂಚರ್ ಅಲ್ಲಿ ಏನೇನೆಲ್ಲ ಆಗಬಹುದು? ಮೊದಲನೇದಾಗಿ ಎ ಐ ಟ್ಯಾಕ್ಸ್ ಬರಬಹುದು. ಎ ಐ ಟ್ಯಾಕ್ಸ್ ಅಂದ್ರೆ, ಈಗ ಒಂದು ಕಂಪನಿ 1000 ಜನ ಎಂಪ್ಲಾಯೀಸ್ ನ ತೆಗೆದು ಎ ಐ ನ ಯೂಸ್ ಮಾಡ್ಕೊಳ್ತಿದೆ ಅಂದ್ರೆ ಅವ್ರಿಗೆ ಮನಿ ಸೇವ್ ಆಗುತ್ತೆ. ಅಂತಹ ಕಂಪನಿಗಳಿಗೆ ಗೌರ್ಮೆಂಟ್ ಹೇಳುತ್ತೆ, ನೀವು ಹ್ಯೂಮನ್ಸ್ ರೀಪ್ಲೇಸ್ ಮಾಡ್ಬಿಟ್ಟು ಎ ಐ ನ ಬಳಸ್ಕೋತಾ ಇದ್ದೀರಾ, ಹಾಗಾಗಿ ಎ ಐ ಟ್ಯಾಕ್ಸ್ ನ ಕಟ್ಟಬೇಕು ಅಂತ. ಕಂಪನಿಗಳಿಂದ ಬಂದಂತಹ ಎ ಐ ಟ್ಯಾಕ್ಸ್ ನ ಬಳಸ್ಕೊಂಡು ಗೌರ್ಮೆಂಟ್ ಅನ್ಎಂಪ್ಲಾಯ್ಡ್ ಪೀಪಲ್ಗೆ ಹೆಲ್ಪ್ ಮಾಡಬಹುದು ಅನ್ನೋ ಒಂದು ದಾರಿ ಕೂಡ ಇದೆ. ಮತ್ತೊಂದು, ವರ್ಕರ್ಸ್ ಗಳನ್ನ ರೀಟ್ರೈನ್ ಮಾಡೋದು. ಫ್ಯೂಚರ್ ಅಲ್ಲಿ ತುಂಬಾ ಜಾಬ್ಸ್ ಗಳು ಡಿಸಪಿಯರ್ ಆಗಬಹುದು, ಆದ್ರೆ ಹೊಸ ಜಾಬ್ಸ್ ಗಳು ಕೂಡ ಹುಟ್ಕೊಳ್ತವೆ. ಉದಾಹರಣೆಗೆ ಎ ಐ ಆಪರೇಟರ್ಸ್, ಎ ಐ ಸೂಪರ್ವೈಸರ್ಸ್, ಪ್ರಾಂಪ್ಟ್ ಇಂಜಿನಿಯರ್ಸ್, ರೋಬೋಟಿಕ್ ಟೆಕ್ನಿಷಿಯನ್ಸ್, ಎ ಐ ಸೇಫ್ಟಿ ಎಕ್ಸ್ಪರ್ಟ್ ಗಳಂತಹ ಜಾಬ್ಗಳು ಹುಟ್ಕೊಳ್ತವೆ. ಹೀಗಾಗಿ ಕಂಪನಿ ಮತ್ತು ಗೌರ್ಮೆಂಟ್ ಸೇರಿ ಜಾಬ್ ನ ಕಳ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಹೊಸ ಸ್ಕಿಲ್ ನ ಕಲಿಸಬಹುದು. ಕಾಂಪನ್ಸೇಷನ್ ಲಾ ಕೂಡ ತಗೊಂಡ್ ಬರ್ಬೋದು. ಇವಾಗ ಎ ಐ ಕಾರಣದಿಂದ ಜಾಬ್ ನ ಕಳ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಕಂಪನಿ ಕಾಂಪನ್ಸೇಟ್ ಮಾಡಬೇಕು ಅನ್ನೋ ಲಾ ಕೂಡ ಬರುತ್ತೆ. ಅಂದ್ರೆ ಜಾಬ್ ನ ಕಳ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಸ್ಯಾಲರಿ ಸಪೋರ್ಟ್, ಎಮರ್ಜೆನ್ಸಿ ಮನಿ, ಬೆನಿಫಿಟ್ ಗಳನ್ನ ಕೊಡಬೇಕಾಗಿರುತ್ತೆ ಅಂತ ಲಾಗಳನ್ನ ತಗೊಂಡ್ಬರ್ತಾರೆ. ಆಟೋಮೇಷನ್ ಲಿಮಿಟ್ಸ್ ಕೂಡ ಬರ್ಬೋದು. ಅಂದ್ರೆ ಎ ಐಗೆ ಲಿಮಿಟ್ ಹಾಕುವಂತದ್ದು. ಸಮ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಎಲ್ಲಾ ಕೆಲಸನೂ ಆಟೋಮೇಷನ್ ಮಾಡಕ್ಕಾಗಲ್ಲ ಅಂತ, ಯಾಕಂದ್ರೆ ಕೆಲವು ಕೆಲಸಗಳು ಆಟೋಮೇಷನ್ ಮಾಡಿದ್ರೆ ಅದು ಡೇಂಜರಸ್ ಅಂತ ಹೇಳ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ರೂಲ್ಸ್ ಗಳನ್ನ ತಗೊಂಡ್ಬರ್ಬೋದು. ಕೆಲವು ಕಂಪನಿಗಳಲ್ಲಿ, ಕೆಲವು ಇಂಡಸ್ಟ್ರೀಸ್ ಗಳಲ್ಲಿ ಹ್ಯೂಮನ್ಸ್ ಇರಲೇಬೇಕು, ಅವ್ರನ್ನ ರೀಪ್ಲೇಸ್ ಮಾಡೋಕ್ ಆಗೋದಿಲ್ಲ ಅಂತ. ಎಕ್ಸಾಂಪಲ್, ಹಾಸ್ಪಿಟಲ್, ಸ್ಕೂಲ್, ಲಾ ಸಿಸ್ಟಮ್ ಅಲ್ಲಿ ಇಲ್ಲಿ ಮನುಷ್ಯರ ಅಗತ್ಯ ತುಂಬಾ ಇದ್ದೇ ಇರುತ್ತೆ. ಅಲ್ಲಿ ನಾವು ಆಟೋಮೇಷನ್ ಮಾಡೋಕ್ಕಾಗಲ್ಲ, ಎ ಐ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹೀಗೆ ಹೊಸ ಹೊಸ ಲಾಸ್ ಗಳನ್ನ ತಗೊಂಡ್ಬರ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಚೀನಾ ಮೆಸೇಜ್ ಏನು?
ಚೀನಾ ಹೇಳುತ್ತೆ ನೀವು ಎ ಐನ ಬಳಸ್ಕೊಳ್ಳಿ, ಆದರೆ ಎ ಐ ಕಾರಣ ಕೊಟ್ಬಿಟ್ಟು ನೀವು ಜನರನ್ನ ಕೆಲಸದಿಂದ ತೆಗೆದು ಹಾಕೋಂಗಿಲ್ಲ ಅಂತ ಹೇಳುತ್ತೆ. ಇವತ್ತು ನಾನು ಎ ಐ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆದರೆ ಮುಂದಿನ 10 ವರ್ಷಗಳಲ್ಲಿ ಜಾಬ್ ಚೇಂಜ್ ಆಗಬಹುದು, ಕಂಪ್ನೀಸ್ ಚೇಂಜ್ ಆಗಬಹುದು, ಸೊಸೈಟಿ ಕೂಡ ಚೇಂಜ್ ಆಗಬಹುದು. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂದರೆ, ಫ್ಯೂಚರ್ನ ಕಂಟ್ರೋಲ್ ಮಾಡೋದು ಮನುಷ್ಯರ ಅಥವಾ ಎ ಐ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ. ಇದೇ ತರಹದ ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.